ಸಂಪತ್ತು ಸೃಷ್ಟಿಸುವುದು ಹೇಗೆ? ಸಂಪತ್ತು ಸೃಷ್ಟಿಸಲು ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಏನಾದರೂ ಇದೆಯೇ ಎನ್ನುವ ಪ್ರಶ್ನೆ ಸಂಪತ್ತು ಸೃಷ್ಟಿಸಲು ಬಯಸುವ ಪ್ರತಿಯೊಬ್ಬರಲ್ಲೂ ಉಂಟಾಗುವ ಪ್ರಶ್ನೆ. ಹೀಗೆ ಮಾಡಿದರೆ ಹೀಗಾಗುತ್ತದೆ, ಇಂಥವುದೇ ಫಲಿತಾಂಶ ದೊರೆಯುತ್ತದೆ ಎಂದು ಹೇಳಲು ಇದು ವಿಜ್ಞಾನವಲ್ಲ ಅಥವಾ IT ಕ್ಷೇತ್ರದಲ್ಲಿ ಬರೆಯುವ ಕೋಡ್ ಕೂಡ ಅಲ್ಲ. ಗಮನಿಸಿ, ಅಲ್ಲೆಲ್ಲ ನಿಗದಿತ ಫಲಿತಾಂಶ ಸಿಗುತ್ತದೆ, ಏಕೆಂದರೆ ಅದು ವಿಜ್ಞಾನ. ಅಲ್ಲಿ 2+2 4 ಬಿಟ್ಟು ಬೇರೇನಾಗಲು ಸಾಧ್ಯವಿಲ್ಲ. ಆದರೆ ಬದುಕು ಹಾಗಲ್ಲ. ಇಲ್ಲಿ ಅದು 22, 222 ಅಥವಾ ಇನ್ನೇನು ಬೇಕಾದರೂ ಆಗಬಹುದು. ಸಮಾಜದಲ್ಲಿ, ಬದುಕಿನಲ್ಲಿ ಆಯಾಮಗಳ ಪಾತ್ರ ಬಹಳ ದೊಡ್ಡದು. ಹಾಗಾದರೆ ಸಂಪತ್ತು ಸೃಷ್ಟಿಸಲು ದಾರಿ ಇಲ್ಲವೇ? ಇದೆ. ಹಂತ ಹಂತವಾಗಿ ವೆಲ್ತ್ ಕ್ರಿಯೇಷನ್ ಮಾಡುವುದಕ್ಕೆ ಒಂದಷ್ಟು ದಾರಿ ಇದೆ. ಅವೇನು ಎನ್ನುವುದನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದು, ಎಲ್ಲಕ್ಕೂ ಮೊದಲಿಗೆ ವೆಲ್ತ್ ಕ್ರಿಯೇಟ್ ಮಾಡಬೇಕೆನ್ನುವ ಮನಸ್ಥಿತಿ ಬಹಳ ಮುಖ್ಯ. ಈಗಷ್ಟೇ ಮೊದಲ ಅಧ್ಯಾಯವನ್ನು ಓದಿ ಈ ಸಾಲುಗಳನ್ನು ಓದುತ್ತೀರಿ. ಅಲ್ಲಿ ಇದನ್ನು ವಿವರವಾಗಿ ಬರೆಯಲಾಗಿದೆ. ಒಂದಂತೂ ಸತ್ಯ, ಬಡತನ ಮತ್ತು ಸಿರಿತನ ಎರಡು ಮನಸ್ಥಿತಿಗಳು. ಶ್ರೀಮಂತನಾಗಬೇಕು ಎಂದು ನಿರ್ಧರಿಸಿ ಆ ದಾರಿಯಲ್ಲಿ ನಡೆಯಲು ಶುರು ಮಾಡಿದರೆ ಶ್ರೀಮಂತರಾಗುವುದನ್ನು ತಪ್ಪಿಸಲಾಗುವುದಿಲ್ಲ. ನಮ್ಮ ಹುಟ್ಟು, ನಮ್ಮ ಪರಿಸರ ನಮ್ಮಲ್ಲಿ ಕೆಲವೊಂದು ಭಾವನೆಯನ್ನು ಬಿತ್ತಿರುತ್ತವೆ. ಅದನ್ನು ಮೀರುವುದು, ಸಮಾಜದ ರಿವಾಜುಗಳನ್ನು ಮೀರುವುದು ಸವಾಲಿನ ಕೆಲಸ ಎನಿಸುತ್ತದೆ. ಒಮ್ಮೆ ನಾವು ಆ ಪರಿಧಿಯನ್ನು ದಾಟಿದರೆ, ಸಿರಿವಂತಿಗೆ ಬೇಕಾದ ಮನಸ್ಥಿತಿ ನಮ್ಮದಾದರೆ ಅಲ್ಲಿಗೆ ಅರ್ಧ ಕೆಲಸ ಮುಗಿದಂತೆ. ನಡೆಯಲು ಪ್ರಾರಂಭಿಸಿದರೆ ದಾರಿ ತಾನಾಗೇ ತೆರೆದುಕೊಳ್ಳುತ್ತದೆ. ಒಮ್ಮೆ ನಾನು ಸ್ಥಿತಿವಂತನಾಗಬೇಕು ಎನ್ನುವ ಮನಸ್ಸು ಮಾಡಿ ನೋಡಿ, ಮಿಕ್ಕದ್ದು ಮನಸ್ಸು ಸೃಷ್ಟಿಸುತ್ತಾ ಹೋಗುತ್ತದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಿರಬಹುದು. ಎರಡನೆಯದು, ಪ್ರತಿ ಹೆಜ್ಜೆಯನ್ನು ಪ್ಲಾನ್ ಮಾಡಿ. ಪ್ಲಾನ್ ಎಂದರೆ ನನ್ನ ಪ್ರಕಾರ ನಮ್ಮ ಕನಸನ್ನು ಮುಟ್ಟಲು ಸಾಗುವ ದಾರಿ. ನಮ್ಮ ಗಮ್ಯವನ್ನು ತಲುಪಲು ಒಂದಲ್ಲ 10 ದಾರಿ ಇರುತ್ತದೆ. ನಾವು ಯಾವ ದಾರಿಯಲ್ಲಿ ಸಾಗಬೇಕು ಎನ್ನುವುದನ್ನು ನಿರ್ಧಾರ ಮಾಡಿ ಆ ದಾರಿಯಲ್ಲಿ ನಡೆಯುವುದು ಪ್ಲಾನ್ ಎನಿಸಿಕೊಳ್ಳುತ್ತದೆ. ನಮ್ಮ ಸಮಾಜವನ್ನು ಗಮನಿಸಿ ನೋಡಿ. ಅವರಲ್ಲಿ ಕೇವಲ ಒಂದಷ್ಟು ಪ್ರತಿಶತ ಜನ ಮಾತ್ರ ಹಣದ ಬಗ್ಗೆ ಗೊಣಗಾಟ ಮಾಡುವುದಿಲ್ಲ. ಉಳಿದವರೆಲ್ಲ ನಿತ್ಯವೂ ಹಣದ ಬಗ್ಗೆ ಗೋಳಾಟ, ಗೊಣಗಾಟದಲ್ಲಿ ಬದುಕು ಕಳೆಯುತ್ತಾರೆ. ಹೀಗೇಕೆ ಆಗುತ್ತದೆ? ಏಕೆಂದರೆ ಅವರು ತಮ್ಮ ಮನಸ್ಸಿಗೆ ಸರಿಯಾದ ಮಾರ್ಗಸೂಚಿಯನ್ನು ನೀಡಿರುವುದಿಲ್ಲ. ಸಿರಿವಂತಿಕೆಯ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದಾಗ ಪ್ರತಿ ಹೆಜ್ಜೆಯನ್ನು ನಾವು ನಿರ್ಧರಿಸಬೇಕು. ಅಂತೆಯೇ ನಮ್ಮ ನಡಿಗೆ ಇರಬೇಕು. ಕೆಲವೊಮ್ಮೆ ಬದಲಾವಣೆ ಬಯಸಿದ ಪಕ್ಷದಲ್ಲಿ ಮಾತ್ರ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು. ಉಳಿದಂತೆ ನಾವು ಅದಕ್ಕೆ ಕಟಿಬದ್ಧರಾಗಿರಬೇಕು. ಮೂರನೆಯದು, ಬಜೆಟ್ ಸಿದ್ಧಪಡಿಸಿ ಮತ್ತು ಅದನ್ನು ಪಾಲಿಸಿ. ಬಜೆಟ್ ಎಂದರೆ ಆದಾಯ ಮತ್ತು ವ್ಯಯದ ಪಟ್ಟಿ. ನಮ್ಮ ಆದಾಯವೆಷ್ಟು, ಖರ್ಚೆಷ್ಟು, ಆ ಖರ್ಚುಗಳಲ್ಲಿ ಆದ್ಯತೆಯ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇವೆಯೇ ಎನ್ನುವುದನ್ನು ಗಮನಿಸಬೇಕು. ಶ್ರೀಮಂತರು ತಮ್ಮ ಖರೀದಿಯನ್ನು, ಖರ್ಚನ್ನು ಮೊದಲೇ ನಿರ್ಧರಿಸುತ್ತಾರೆ. ಸಾಮಾನ್ಯನ ಕಣ್ಣಿಗೆ ಅವರಿಗೆ ಬೇಕಾದದ್ದನ್ನು ಬೇಕಾದಾಗ ಕೊಳ್ಳುತ್ತಾರೆ ಎನಿಸುತ್ತದೆ. ಆದರೆ ಅವೆಲ್ಲವೂ ಪೂರ್ವನಿರ್ಧರಿತವಾಗಿರುತ್ತದೆ. ಇದರ ಜೊತೆಗೆ ಆದ್ಯತೆಯ ಪಟ್ಟಿಯನ್ನು ಅವರು ಮೀರಿ ಎಂದಿಗೂ ಖರ್ಚು ಮಾಡುವುದಿಲ್ಲ. ಅಂದರೆ ಅವರ ಸಂಸ್ಥೆಗೆ ಯಾವುದೇ ಮೆಷಿನರಿ ಬೇಕು, ಅದು ಆದ್ಯತೆಯಲ್ಲಿ ಮೊದಲ ಸ್ಥಾನ ಪಡೆಯುತ್ತದೆ. ಅವರಿಗೆ ಬೇಕಾದ ಕಾರು ಮತ್ತು ಇನ್ಯಾವುದೇ ವಸ್ತು ನಂತರದ ಸ್ಥಾನ ಪಡೆಯುತ್ತದೆ. ಜೊತೆಗೆ ಯಾವ ತಿಂಗಳಲ್ಲಿ ಯಾವುದು ಕೊಳ್ಳಬೇಕು, ಆ ತಿಂಗಳಲ್ಲಿ ಖರ್ಚಿಗೆ ಎಷ್ಟು ಹಣವಿದೆ, ಹೀಗೆ ಪ್ರತಿಯೊಂದನ್ನು ಅವರು ಮೊದಲೇ ಲೆಕ್ಕಾಚಾರದ ಆಧಾರದ ಮೇಲೆ ನಿರ್ಧರಿಸುತ್ತಾರೆ. ನಾವು ಹೀಗೆ ಮಾಡಬೇಕು. ನೀವು ಗಮನಿಸಿ ನೋಡಿ, ಮಧ್ಯಮ ವರ್ಗದ ಜನ ಮಾಲ್ಗೆ ಹೋಗುತ್ತಾರೆ. ಹೋಗಿದ್ದು ಪ್ಯಾಂಟ್ ತರಲು. ಆದರೆ ಅದರ ಜೊತೆಗೆ ಶೂ, ಶರ್ಟು, ಮಗುವಿಗೆ ಆಟದ ಸಾಮಾನು ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಳ್ಳದ, ಆದರೆ ಕಣ್ಣಿಗೆ ಅಂದವಾಗಿ ಕಂಡ ಲೇಟೆಸ್ಟ್ ಮೊಬೈಲ್ ಹೀಗೆ ಕೊಂಡು ತರುತ್ತಾರೆ. ನಿತ್ಯ ಬದುಕಿನ ಜಂಜಾಟದಿಂದ ದೂರಾಗುವಷ್ಟು ಹಣ ಗಳಿಸಬೇಕು. ಶ್ರೀಮಂತರಾಗುವುದು ಅಥವಾ ಸ್ಥಿತಿವಂತರಾಗುವುದು ಕಷ್ಟವೇನೂ ಅಲ್ಲ. ಆದರೆ ನಮ್ಮ ಬಹುತೇಕ ವೇಳೆ ನಿತ್ಯದ ಬದುಕನ್ನು ಬದುಕಲು ಬೇಕಾಗುವ ವೇತನಕ್ಕೆ ದುಡಿಯಲು ಶುರು ಮಾಡಿದರೆ ನಮ್ಮ ಬಳಿ ಆಲೋಚಿಸಲು ಸಮಯವೆಲ್ಲಿ ಸಿಗುತ್ತದೆ? ನಾವು ಮುಂದಿನ ದಿನಗಳ ಬಗ್ಗೆ ಕನಸು, ಆಲೋಚನೆ ಮಾಡದಿದ್ದರೆ ಅದನ್ನು ಸಾಕಾರಗೊಳಿಸುವ ದಾರಿಯಾದರೂ ಯಾವುದು? ಹೀಗಾಗಿ ಕನಸು ಕಾಣಲು ಬೇಕಾಗುವ ಸಮಯವನ್ನು ಮೊದಲು ನಾವು ಗಳಿಸಿಕೊಳ್ಳಬೇಕು. ಇದಕ್ಕಾಗಿ ಏನು ಮಾಡಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನಾವು ಬಜೆಟ್ ಮಾಡಿಕೊಂಡಿದ್ದೇವೋ ಅಲ್ಲವೇ? ಅದರ ಪ್ರಕಾರ ಮಾಸಿಕ ಆದಾಯ ಎಷ್ಟು ಬೇಕಾಗುತ್ತದೆ ಎನ್ನುವುದು ತಿಳಿದು ಬರುತ್ತದೆ. ಎಲ್ಲಕ್ಕೂ ಮೊದಲಿಗೆ ಆ ಹಣವನ್ನು ನಾವು ನಮ್ಮ ಸಮಯವನ್ನು ಒತ್ತೆ ಇಡದೆ ಅಥವಾ
ಈಗ ವ್ಯಯಿಸುವ ಸಮಯಕ್ಕಿಂತ ಕಡಿಮೆ ಸಮಯವನ್ನು ವ್ಯಯಿಸಿ ಹೇಗೆ ಗಳಿಸುವುದು ಎನ್ನುವುದರ ಬಗ್ಗೆ ಗಮನ ಹರಿಸಬೇಕು. 5ನೇಯದು ಆಟೋಮೇಟ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟು. ಇವತ್ತು ತಂತ್ರಜ್ಞಾನ ದೊಡ್ಡ ಮಟ್ಟದಲ್ಲಿ ನಮಗೆ ಲಭ್ಯವಿದೆ. ಅದನ್ನು ನಮ್ಮ ಉನ್ನತಿಗೆ ಒಳಿತಿಗೆ ಬಳಸಿಕೊಳ್ಳುವ ಆಯ್ಕೆ ನಮಗಿದೆ. ನಮ್ಮ ಮಾಸಿಕ ಆದಾಯದ 20 ಅಥವಾ 30% ಹಣವನ್ನು ಆದಾಯ ಬ್ಯಾಂಕಿಗೆ ಬಂದ ಮರುಗಳಿಗೆ ಬೇರೊಂದು ಖಾತೆಗೆ ವರ್ಗಾವಣೆ ಮಾಡುವುದು ಅಥವಾ ನಮ್ಮಿಚ್ಛೆಯ ಸಂಸ್ಥೆಯ ಮೇಲೆ ಹೂಡಿಕೆ ಮಾಡುವುದಕ್ಕೆ ಪೂರ್ವ ಅನುಮತಿ ನೀಡುವುದು ಮಾಡಬೇಕು. ಅಂದರೆ ಹಿಂದಿನ ಲೆಕ್ಕಾಚಾರ ಏನಿತ್ತು ಅದನ್ನು ಮರೆತು ಹೊಸ ಲೆಕ್ಕಾಚಾರಕ್ಕೆ ಹೊಂದಿಕೊಳ್ಳುವುದು. ಹಿಂದೆ ಆದಾಯ ಮೈನಸ್ ಖರ್ಚು ಉಳಿದದ್ದು ಉಳಿಕೆ ಎಂದಿತ್ತು. ಇವತ್ತು ಕಾಲಘಟ್ಟ ಬದಲಾಗಿದೆ. ಆದಾಯ ಮೈನಸ್ ಉಳಿಕೆ ಉಳಿದದ್ದು ಖರ್ಚು. ನಿಮಗೆಲ್ಲ ಒಂದು ರಹಸ್ಯವನ್ನು ಹೇಳುತ್ತೇನೆ. ಇದು ಸಾಧ್ಯವೇ ಎನ್ನಬಹುದು, ಆದರೆ ಇದು ಸಾಧ್ಯ. ಅದಕ್ಕೆ ಬೇಕಾಗಿರುವುದು ಮನೋಬಲ. ಹಣವಂತನಾಗಬೇಕು, ಸಿರಿವಂತನಾಗಬೇಕು, ಹಣಕ್ಕೆ ದುಡಿಯುವ ಬದಲು ಹಣವೇ ನನಗೆ ದುಡಿಯುವಂತಾಗಬೇಕು ಎನ್ನುವ ತೀವ್ರ ಹಂಬಲವಿದ್ದರೆ ಎಲ್ಲವೂ ಸಾಧ್ಯ. 6ನೇಯದು ಸಾಲದ ಮೇಲೆ ನಿಗಾ ಇರಲಿ. ಸಾಲವನ್ನು ಕುರಿತು ಪ್ರತ್ಯೇಕ ಅಧ್ಯಾಯವನ್ನು ಮೀಸಲಿಡಲಾಗಿದೆ. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳುವೆ. ಸಾಲ ಎನ್ನುವುದು ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ. ಅದು ನಮ್ಮ ಅಭ್ಯುದಯಕ್ಕೆ ಅಡಚಣೆ ಉಂಟು ಮಾಡುವ ಅಂಶ. ಇಂದಿಗೆ ಸಾಲವಿಲ್ಲದೆ ಅಭಿವೃದ್ಧಿಯಲ್ಲಿ ಸಾಧ್ಯ. ಸಾಲವಿಲ್ಲದೆ ಆಸಿಡ್ ಕಿರೇಷನ್ ಹೇಗೆ ಸಾಧ್ಯ ಎನ್ನುವ ಮಟ್ಟಿಗೆ ಬದುಕು ಸಮಾಜ ಬದಲಾಗಿ ಹೋಗಿದೆ. ಸಾಲವೇ ಹೊಸ ಹಣ, ಸಾಲವೇ ಸರ್ವಸ್ವ ಎನ್ನುವಂತಾಗಿದೆ. ಆದರೂ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಸಾಲವಿಲ್ಲದೆ ಕಟ್ಟಿದ ಉದ್ಯಮಗಳು ಇವೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಯಾವುದು ಸಹಜ ಸಾಮಾನ್ಯ ಎನ್ನಿಸುತ್ತೋ ಅದು ಕೂಡ ವಾವು ಎನ್ನುವ ಮಟ್ಟಕ್ಕೆ ಬಂದು ನಿಂತಿವೆ. ಸಾಲ ಎನ್ನುವುದು 2 ಆಲುಗಿನ ಕತ್ತಿ. ಅದರ ಬಗ್ಗೆ ವಿಶೇಷ ಮುತುವರ್ಜಿ ಅಗತ್ಯವಿದೆ. 7ನೇಯದು ಸದಾ ಮಾಡುವ ಕೆಲಸದಿಂದ ಹೆಚ್ಚಿನ ಲಾಭ ಮಾಡುವುದು ಹೇಗೆ ಎನ್ನುವ ಯೋಜನೆ ಇರಲಿ. ಬದುಕು ಎಂದ ಮೇಲೆ ಎಲ್ಲವನ್ನು ಲಾಭ ನಷ್ಟದಲ್ಲಿ ಅಳೆಯಲು ಆಗುವುದಿಲ್ಲ ಎನ್ನುವುದು ಒಪ್ಪುವ ಮಾತು. ಆದರೆ ಸಿರಿವಂತಿಗೆ ಇರುವ ಹೆಜ್ಜೆಗಳಲ್ಲಿ ಕೆಲವು ಕಠೋರ ಎನಿಸುತ್ತವೆ. ಅವುಗಳನ್ನು ಪೂರ್ಣವಾಗಿ ವಿವರಿಸಲು ಕೂಡ ಮುಜುಗರವೆನಿಸುತ್ತದೆ. ಏಕೆಂದರೆ ನಮ್ಮದು ಅತಿ ಭಾವುಕ ಸಮಾಜ. ಇಲ್ಲಿ ಎಲ್ಲರಿಗೂ ಹಣವಂತರಾಗಬೇಕು ಎನ್ನುವ ಆಸೆಯಿದೆ. ಆದರೆ ಜೊತೆಗೆ ಸಿರಿವಂತರು ಎಂದರೆ ಕೆಟ್ಟವರು ಎನ್ನುವ ಭಾವನೆ ಕೂಡ ಹೆಚ್ಚಾಗಿದೆ. ಮನಸ್ಸಿನಲ್ಲಿ ಒಪ್ಪಿದರೂ ಅದನ್ನು ಸಮಾಜದ ಮುಂದೆ ಒಪ್ಪುವುದಕ್ಕೆ ಯಾರೂ ಸಿದ್ಧವಿರುವುದಿಲ್ಲ. ನೀವು ನಮ್ಮ ದೇಶದಲ್ಲಿರುವ ಯಾವುದೇ ವ್ಯಾಪಾರಸ್ಥ ಜನಾಂಗವನ್ನು ಗಮನಿಸಿ ನೋಡಿ. ಅವರೆಲ್ಲರೂ ಸಮಾಜದ ಇತರ ವರ್ಗಗಳಿಗಿಂತ ಹೆಚ್ಚು ಸ್ಥಿತಿವಂತರಾಗಿರುತ್ತಾರೆ. ಅವರ ಮೂಲಭೂತ ನಿಯಮಗಳು ಸರಳವಾಗಿವೆ. ಅಲ್ಲಿ ಭಾವನೆಗೆ ಅವಕಾಶವಿಲ್ಲ. 8ನೇಯದು ಒಂದೇ ಆದಾಯದ ಮೂಲಕ್ಕೆ ಜೋತು ಬೀಳುವುದು ಬೇಡ. ನೀವು ನಮ್ಮ ಸುತ್ತಮುತ್ತಲಿರುವ ಶ್ರೀಮಂತರನ್ನು ಗಮನಿಸಿ ನೋಡಿ. ಅವರೆಲ್ಲರೂ ಒಂದಲ್ಲ 10 ವಿವಿಧ ವ್ಯಾಪಾರದಲ್ಲಿ ತೊಡಗಿಕೊಂಡಿರುತ್ತಾರೆ. ಹೀಗಾಗಿ ಅವರ ಆದಾಯದ ಮೂಲ ಕೂಡ ಒಂದಲ್ಲ 10. ಒಂದು ವ್ಯಾಪಾರ ಸೋತರೆ ಇನ್ನೊಂದು ವ್ಯಾಪಾರ ಅದನ್ನು ಹೇಗೋ ಬ್ಯಾಲೆನ್ಸ್ ಮಾಡುತ್ತದೆ. ಅಲ್ಲದೆ ಆ ವ್ಯಾಪಾರಿಗಳು ಒಂದಕ್ಕೊಂದು ಯಾವುದೇ ರೀತಿಯ ಸಂಬಂಧವಿಲ್ಲದೆ ತೀರಾ ವಿಭಿನ್ನ ಲೈನ್ ಆಗಿರುತ್ತದೆ. ಕಾಫಿ ಮಾರುವುದರಿಂದ ಹಿಡಿದು ತರಕಾರಿ, ಸೊಪ್ಪು, ಪಾದರಕ್ಷೆ, ಮೆಡಿಸಿನ್ ಹೀಗೆ ಮನುಷ್ಯನ ಬದುಕಿಗೆ ತೀರಾ ಅವಶ್ಯಕವಾದ ವಸ್ತುಗಳ ಮಾರಾಟದಲ್ಲಿ ಇಂದು ನೀವು ದೊಡ್ಡ ಮತ್ತು ಪ್ರಸಿದ್ಧ ವ್ಯಾಪಾರಸ್ಥರನ್ನು ಕಾಣಬಹುದು. ಇದೇ ಯಶಸ್ಸಿನ ಗುಟ್ಟು. ಅವರು ತಮ್ಮ ಹೂಡಿಕೆಯನ್ನು ಡೈವರ್ಸಿಫೈ ಮಾಡುತ್ತಾರೆ. ಹೆಚ್ಚು ಲಾಭವಿದೆ ಎಂದು ಒಂದೇ ಕಡೆ ಎಲ್ಲವನ್ನು ತೊಡಗಿಸಿಕೊಳ್ಳುವುದಿಲ್ಲ. 9ನೇಯದು ಗಳಿಕೆಯಲ್ಲಿ ಎಂದಿಗೂ ಇಳಿಕೆಯಾಗಬಾರದು. ಇದೊಂದು ಮಂತ್ರ. ಗಳಿಕೆಯಲ್ಲಿ ಎಂದಿಗೂ ಇಳಿಕೆಯಾಗಬಾರದು. ಸದಾ ವ್ಯಾಪಾರ ಹಸಿರಾಗಿರಬೇಕು. ಹಳೆಯ ಗ್ರಾಹಕರು ಹೋಗುವ ಮುನ್ನ ಹೊಸ ಗ್ರಾಹಕರನ್ನು ಸೃಷ್ಟಿ ಮಾಡಿಕೊಳ್ಳುವ ಕಲೆ, ಮಾರ್ಕೆಟಿಂಗ್ ತಂತ್ರಗಾರಿಕೆ ಇಂದಿನ ದಿನದ ಅತ್ಯಗತ್ಯ ವಿಷಯವಾಗಿದೆ. ಗಳಿಕೆಯಲ್ಲಿ ಕುಸಿತ ಕಂಡರೆ ಮತ್ತು ಅದರ ಬಗ್ಗೆ ಗಮನ ಒಂದು ಅಂಶ ಕಡಿಮೆಯಾದರೂ ಅದು ಸೈಕ್ಲಿಕಲ್ ಎಫೆಕ್ಟಿಗೆ ದಾರಿ ಮಾಡಿಕೊಡುತ್ತದೆ. ಹೀಗಾಗಿ ಪ್ರತಿ 3 ತಿಂಗಳಿಗೆ ಟಾರ್ಗೆಟ್ ಬಜೆಟ್ ಸಿದ್ಧವಿರಬೇಕು. ಇವೆಲ್ಲವೂ ಜನಸಾಮಾನ್ಯನಿಗೆ ಅರ್ಥವಾದರೂ ಅಷ್ಟೆಲ್ಲ ಹಣವಿದ್ದ ಮೇಲೆ ಇಷ್ಟೊಂದು ಕಠೋರವಾಗುವ ಪ್ರಮೇಯವೇನು ಎನಿಸುತ್ತದೆ. ಆದರೆ ಒಮ್ಮೆ ಹಿಡಿತ ಸಡಿಲವಾದರೆ ಇಳಿಕೆ ಕುಸಿತದ ರೂಪವನ್ನು ಪಡೆದುಕೊಳ್ಳಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ಹೀಗಾಗಿ ಈ ಮಂತ್ರವನ್ನು ಕೂಡ ತಪ್ಪದೆ ಪಠಿಸುತ್ತಿರಬೇಕು. 10ನೇಯದು ಕಲಿಕೆ ಸದಾ ಬೆನ್ನಿಗಿರಲಿ. ನೀವು ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ಗಮನಿಸಿ ನೋಡಿ. ಅವರಲ್ಲಿ ಕಲಿಯುವ ಹಂಬಲ ಬತ್ತುವುದಿಲ್ಲ. ಎಷ್ಟೆಲ್ಲ ಹಣ
ಹೆಸರು, ಕೀರ್ತಿ ಸಿಕ್ಕರೂ ಅವರ ಕಲಿಕೆಯ ಹಸಿವು ಕಡಿಮೆಯಾಗುವುದಿಲ್ಲ. ಅದು ಅವರ ಯಶಸ್ಸಿನ ಗುಟ್ಟು. ಶ್ರೀಮಂತರಾಗುವುದು ಮತ್ತು ನಂತರದ ದಿನಗಳಲ್ಲಿ ಆ ಜಾಗದಲ್ಲಿ ಉಳಿದುಕೊಳ್ಳುವುದು ಸಾಧ್ಯವಾಗುವುದು ಕಲಿಕೆಯಿಂದ ಮಾತ್ರ ಸಾಧ್ಯ. ಇದೊಂದು ನಿರಂತರ ಪ್ರಕ್ರಿಯೆ. ಕಲಿಕೆಯಿಂದ ವಿಮುಖರಾಗುವಂತಿಲ್ಲ.